ವಿರೋಧ ಪಕ್ಷದವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ಆದರೆ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಅನುದಾನ ಒದಗಿಸುತ್ತಿದೆ ಎಂದು ಸಚಿವ ಮಂಕಾಳ ವೈದ್ಯರು ತಿರುಗೇಟು ನೀಡಿದ್ದಾರೆ. ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರು ಅಪಪ್ರಚಾರ ಮಾಡುವವರಿಗೆ ತಿರುಗೇಟು ನೀಡಿದ್ದಾರೆ. ಭಟ್ಕಳ ತಾಲೂಕಿನ ಕೋಣಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಜನಸ್ಪಂದನಾ ಸಭೆಯಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಸಚಿವರು, ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಅಭಿವೃದ್ಧಿ ಕೆಲಸಗಳು ನಿಂತಿದೆ ಎಂದು ವಿರೋಧ ಪಕ್ಷದವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಆದರೆ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಯ ಜೊತೆಗೆ ರಸ್ತೆ, ಮನೆ, ಬಾವಿ ಸೇರಿದಂತೆ ಅಗತ್ಯ ಅಭಿವೃದ್ಧಿ ಕೆಲಸಗಳಿಗೂ ಅನುದಾನ ಒದಗಿಸುತ್ತಿದೆ ಎಂದು ಹೇಳಿದರು. ಇಲ್ಲ, ಯಾರೋ ವೈಯಕ್ತಿಕವಾಗಿ ಯಾರೋ ನನಗೆ ಬೇಕಾದವರು ಅವ್ರ ಮನೆಗೋ ಅವ್ರ ತೋಟಕ್ಕೋ ಬೇಕು ಅಂದೇಳಿ ನನ್ನ ಹತ್ರ ತಂದು ಕೊಟ್ಟವ್ರಿಗೆ ಮಾತ್ರ ಅದನ್ನು ಹಾಕೊಡ್ತಿದ್ದೆ. ನಾನು ಹಾಗೆ ಮಾಡಲಿಲ್ಲ. ಇಡೀ ಕ್ಷೇತ್ರ 450 ಬ್ರಿಡ್ಜ್ ಮುಗಿಸ್ಬೇಕು ನಾನು. ಹಾಗೆ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋಣ. ನನಗೆ ಇದು ನೋಡ್ಕೊಂಡು ಮಾಡೋದಲ್ಲ. ಈಗ ರೋಡ್ ಹೇಳಿದ್ರಿ, 125 ಕಿಲೋಮೀಟರ್ ರೋಡ್ ಬೇಕು ನನಗೆ. ಎಲ್ಲೆಲ್ಲಿ ಯಾವ್ಯಾವ ಪಂಚಾಯತಲ್ಲಿ, ಯಾವ್ಯಾವ ಊರಲ್ಲಿ, ಯಾವ್ಯಾವ ವಾರ್ಡಲ್ಲಿ, ಯಾವ್ಯಾವ ಗ್ರಾಮದಲ್ಲಿ ಬೇಕು ಅಂದರೆ ನಾನು ಈಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅಷ್ಟು ಆ ರೀತಿಯಲ್ಲಿ ಕೆಲಸ ಮಾಡುವ ನಾನು. ನನಗೆ ಇಷ್ಟು ಬೇಕು ಅಂದರೆ ಹೋಗಿ ಕೇಳಿ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಎಲ್ಲ ಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಂಡು ತರುವ ಹಾಗೆ ನೀವು ನನಗೆ ಆಶೀರ್ವಾದ ಮಾಡಿದ್ರಿ. ಹಾಗಾಗಿ ನಾನು ಕೂತ್ಕೊಂಡಿರುವವನಲ್ಲ. ಅಲ್ಲಿ ಯಾರು ಈ 450 ಬ್ರಿಡ್ಜ್ ಯಾರಿದ್ದಾರೆ, ಇಲ್ಲಿ ಯಾವ ಪಕ್ಷದವರು ಇದ್ದಾರೆ? ನನ್ನ ಪ್ರಥಮ ಉದ್ದೇಶ ಶಿಕ್ಷಣಕ್ಕೆ. ಉತ್ತಮ ಶಿಕ್ಷಣ ಪಡೆದ ಮಕ್ಕಳು ತಮ್ಮ ಸಾಮರ್ಥ್ಯದಿಂದ ಕೆಲಸ ಮಾಡಿ ಜೀವನ ರೂಪಿಸಿಕೊಳ್ಳಬೇಕು. ಮುಂದೆ ಅವರು ಸಮಾಜಕ್ಕೆ ಉತ್ತಮ ನಾಗರಿಕರಾಗಬೇಕು. ಇದು ನನ್ನ ಧ್ಯೇಯ. ಹೀಗಾಗಿ ನನ್ನ ರಾಜಕಾರಣದ ಬದುಕಿನಲ್ಲಿ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಯಾರು ವಿರೋಧ ಮಾಡಿದವರು ಇದ್ದಾರೆ ಅಥವಾ ಯಾರು ಪರವಾಗಿ ಮಾಡಿದವರು ಇದ್ದಾರೆ ಅಂತ ನೋಡಲಿಲ್ಲ. ಅಲ್ಲಿ ಮನುಷ್ಯರಿದ್ದಾರೆ. ಮನುಷ್ಯತ್ವ ಬೇಕಲ್ಲ, ಅವ್ರಿಗೆ ತೊಂದರೆ ಆಗ್ತದೆ, ಆ ಮಗುಗೆ ತೊಂದರೆ ಆಗ್ತದೆ ಅಂದೇಳಿ ಆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲರೂ ಸೇರಿಕೊಂಡು ಅಭಿವೃದ್ಧಿ ಮಾಡುವ, 4 ಜನಕ್ಕೆ ಸಹಾಯ ಸಹಕಾರ ಮಾಡುವ, 4 ಜನರ ಜೊತೆ ಇರುವ. ನಾವು ರಾಜಕಾರಣಕ್ಕೆ ಬಂದಿದ್ದು ಅಥವಾ ಭೂಮಿಗೆ ಬಂದಿದ್ದು ಅಥವಾ ಹುಟ್ಟಿದ್ದಕ್ಕೆ ನಾವು ಏನಾದರೂ ಒಂದು ಈಗ ಬಿಟ್ಟು ಹೋಗುವ. ನೆನಪಿಗೆ ಬಿಡಬೇಕಲ್ಲ. ನನಗೆ ಯಾವಾಗ ಸುಮ್ಮನೆ ತುಂಬ ಬೇಜಾರಾದವಾಗ ಯೋಚನೆ ಮಾಡೋದು, ಬೇಡಾಗಿತ್ತಿದ್ದು ರಾಜಕಾರಣ. ಅವಾಗ ಯೋಚನೆ ಮಾಡಿದೆ, ಮಿನಿ ವಿಧಾನಸೌಧ ಕಡದೆ ನಾನು ಬರೋಕ್ಕಾಗಿ, KSRTC ಬಸ್ ಸ್ಟ್ಯಾಂಡ್ ಕಟ್ಟಿದೆ, KSRTC ಡಿಪೋ ಮಾಡಿದೆ, ಅಲ್ಲಿ ಅಳವಿಕೋಡಿ ತಿಂಗಳು 100 ಕೋಟಿ ರೂಪಾಯಿ ಏನು ಬಂದರು ಮಾಡಿದೆ. ಆಗ ಸ್ವಲ್ಪ ಖುಷಿ ಆಗೋದು, 4 ಜನಕ್ಕೆ ಹೆಲ್ಪ್ ಆಯ್ತಲ್ಲ. ನಾ ಇಲ್ಲದೆ ಇದ್ದಾಗೂ ನಾನು ನೆನಪು ಮಾಡ್ಲಿಕ್ಕೆ ಇದೆಯಲ್ಲ ಒಂದು 4 ಅಂಥದ್ದೇನಾದರೂ ಮಾಡಿದ್ದಿದ್ರೆ ಹೇಳಿ, ಬಾಯಿಗೆ ಬಂದಂಗೆ ಮಾತಾಡೋದು ಬಂದ್ ಮಾಡಬೇಕು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕೋಣಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಪ್ಪ ಗೊಂಡ, ಉಪಾಧ್ಯಕ್ಷೆ ದೇವಿಗೊಂಡ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಜಯಲಕ್ಷ್ಮಿ ಗೊಂಡ, ಕೋಣಾರ ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.